ಇದು ಅಘೋರಿ ಭಸ್ಮ ಅಂತ ನಾವು ಸಿದ್ಧಿ ಮಾಡಿರ್ತೀವಿ. ಇದಕ್ಕೆ ಕೆಲವು ಮಂತ್ರಗಳಿಂದ ಸಿದ್ಧಿ ಮಾಡಿ ಈ ಭಸ್ಮನ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಈ ಭಸ್ಮವನ್ನೇ ನಾವು ಸಂಕಲ್ಪ ಮಾಡಿ ಭಕ್ತಾದಿಗಳಿಗೆ ಕೊಡೋದು. ಈ ಭಸ್ಮಗಳು ನಾವು ಹೇಗೆ ಸಂಕಲ್ಪ ಮಾಡ್ತೀವಿ ಹಾಗೆ ಇದು ಕೆಲಸ ಮಾಡ್ತದೆ. ಇದು ತಿಳಿಯಲಾರದ ಭಕ್ತಾದಿಗಳಿಗೆ ಅದು ಭಸ್ಮನೇ, ಬೂದಿನೇ. ಅದು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಅದು ಬಾಂಬ್ ಥರ ಕೆಲಸ ಮಾಡ್ತದೆ. ಬಾಂಬ್ ಅಲ್ಲ, ಆ ಥರ ಕೆಲಸ ಮಾಡ್ತದೆ. ನಾವು ಏನು ಮನಸ್ಸಿನಲ್ಲಿ ಬೇಡಿಕೆಗಳು ಇರ್ತವೆ, ನಮ್ಮ ಕೆಲಸ ಕಾರ್ಯಗಳು ಇರ್ತವೆ, ಆಮೇಲೆ ನಮಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತೀವಿ, ಇದನ್ನೊಂದು ಚಿಟಿಕೆ ಭಸ್ಮನ ಸ್ನಾನದ ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದ್ರಂದರೆ ಅವನ ಕೆಲವು ಕಾರ್ಯಗಳು ದೂರ ಆಗ್ತವೆ. ಇಂಥ ಶಕ್ತಿ ಇದರಲ್ಲಿದೆ. ಇದನ್ನು ನಾವು ಭಕ್ತಾದಿಗಳಿಗೆ ಕೊಡುವಾಗ ಕೂಡ ಒಂದು ಭಸ್ಮದ ಬಭೂತಿ ಮಂತ್ರ ಅಂತೀವಿ ನಾವು. ಓಂ ಗುರುಜಿ ಮಾತಾ ಬಭೂತಿ ಬಭೂತಿ ಧರಿತ್ರಿ ಮುಖಭಯೇ ಮುಕ್ಸುಕೆ ವೈ ಜಯಂತಿ ಮುಕ್ ಜರೆ ಚೆಡೆ ಬಭೂತು ಪಾಲ್ಟಕಾಯ ಸಿದ್ಧ ಸಾಧಕ ಬಭೂತುಪಾಯ ಸಿದ್ಧೀಕ ಮಾರ್ಗ ಸಿದ್ಧೋನೇ ಪಾಯ ಇತನಾ ವಿಭೂತಿ ಮಂತ್ರ ಅನಂತ ಕೋಟಿ ಸಿದ್ಧೋಮೇ ಗುರು ಗೋರಕ್ಷನಾಜಿ ಕಹೇ ಅಂದು ಈ ಥರ ನಾವು ಭಸ್ಮನ ಭಕ್ತಾದಿಗಳಿಗೆ ಲೇಪನೆ ಮಾಡ್ತೀವಿ. ಅವನ ಮನಸ್ಸು ಇನ್ನೂ ಹಗುರಾಗ್ತದೆ. ಇಂತಹ ಕೆಲವು ಮಂತ್ರಗಳ ಸಿದ್ಧಿ ಮಾಡಿ 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 ಹೋಮದ ಭಸ್ಮವನ್ನು ಇಲ್ಲಿ ನಾವು ಸ್ಥಾಪನೆ ಮಾಡಿಟ್ಟಿದ್ದಕ್ಕಾಗಿ ಇದಕ್ಕೆ ಭಸ್ಮಕುಂಡ ಅಂತ ಕರಿತೀವಿ. ಇನ್ನು ದೇವತೆಗಳ ಪರಿಚಯ ತಮಗೆಲ್ಲ ಗೊತ್ತಿದ್ದಿದ್ದೇ ಇದೆ, ಆದರೂ ನಾವು ಮಾಡ್ತಕ್ಕಂಥ ಸಾಧನೆಯ ಶಕ್ತಿಗಳ ಬಗ್ಗೆ ಏನನ್ನೋದು ನಾನು ತಿಳಿಸ್ತೀನಿ. ಈತ ಕಾಲಭೈರವ. ಕಾಲಭೈರವನ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಲ್ಲ. ಭೈರವ ಕಲಿಯುಗದಲ್ಲಿ ಜಾಗೃತನಾಗಿರ್ತಕ್ಕಂಥವನೇ ಕಾಲಭೈರವ. ಮತ್ತೆ ಯಾವ ದೇವತೆಗಳು ಇನ್ನೂ 2-3 ದೇವತೆಗಳು ಇದಾವೆ, ಅದ್ರ ಬಗ್ಗೆನೂ ನಾನು ತಿಳಿಸ್ತೀನಿ ನಿಮಗೆ. ಮೂಲತಃ ತಂತ್ರಶಾಸ್ತ್ರದಲ್ಲಿ ನಮ್ಮ ಸಾಧನೆಯಲ್ಲಿ ಜಾಗೃತನಾಗೋದೇ ಈ ನಮ್ಮ ಕಾಲಭೈರವ. ಆಮೇಲೆ ಈ ವಿಗ್ರಹ ದಕ್ಷಿಣ ಭಾರತದ್ದಲ್ಲ, ಅದೇ ಬೇರೆ ಥರ ಇದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇಲ್ಲ, ಈ ವಿಗ್ರಹನ ನಾನು ಹರಿದ್ವಾರದಿಂದ ತರಿಸಿದ್ದೆ. ಈ ವಿಗ್ರಹನ ಮಾಡಲಿಕ್ಕೆ ಯಾವ ಕಲ್ಲು ಉಪಯೋಗ ಮಾಡ್ತಾರಂದ್ರೆ ಕೆಂಪು ಮಣಿಶಿಲೆ ಕಲ್ಲು. ಕೆಂಪು ಮಣಿಶಿಲೆ ಕಲ್ಲಿನಲ್ಲಿ ಅಲ್ಲಿ ಈ ವಿಗ್ರಹಗಳನ್ನು ತಯಾರು ಮಾಡ್ತಾರೆ. ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ನಾವು ಪ್ರಾಣ ಪ್ರತಿಷ್ಠೆ ಮಾಡಿದ್ವಿ. ಭೈರವನಿಗೆ 8 ಹೆಸರುಗಳು ಮೂಲ ಮೇನ್ ಹೆಸರುಗಳಿರೋ ಅಷ್ಟಭೈರವ. ಅಷ್ಟಭೈರವ ಅಂತಾರಲ್ಲ. ಓಂ ಅಚಿತಾಂಗ ಭೈರವಾಯ ನಮಃ, ಓಂ ರುರು ಭೈರವಾಯ ನಮಃ, ಓಂ ಚಂಡ ಭೈರವಾಯ ನಮಃ, ಓಂ ಕ್ರೋಧ ಭೈರವಾಯ ನಮಃ, ಓಂ ಉನ್ಮತ್ತ ಭೈರವಾಯ ನಮಃ, ಓಂ ಕಪಾಲ ಭೈರವಾಯ ನಮಃ, ಓಂ ಭೀಷಣ ಭೈರವಾಯ ನಮಃ, ಓಂ ಸಂಹಾರ ಭೈರವಾಯ ನಮೋ ನಮಃ ಅಂತೇಳಿ ನಾವು ಈ ಅಷ್ಟಭೈರವ ಮಂತ್ರವನ್ನು ಜಪ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಸಿದ್ಧಿಗಳು ಸಿಗ್ತವೆ. ಇವೆಲ್ಲ ಒಂದು ಸಾರಿ ನಿಮಗೆ ಹೇಳ್ಕೊಟ್ಬಿಟ್ರಂದ್ರೆ ಅದು ಸಿದ್ಧಿ ಆಗೋದಿಲ್ಲ. ಭೈರವನೆಲ್ಲಿದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ ಅಲ್ಲಿ ಕೂತ್ಕೊಂಡು ಅದನ್ನು ಗುರುವಿನ ಸಮ್ಮುಖದಲ್ಲಿ ಜಪ ಮಾಡ್ತಾ ಹೋದ್ರಂದರೆ ಜಪ ಧ್ಯಾನ ತಪದಿಂದ ಆ ಭೈರವನನ್ನು ಈ ಕಲಿಯುಗದಲ್ಲಿ ಒಲುಮೆ ಮಾಡಬೇಕು ಭಗವಂತನಂದರೆ ಕಾಲಭೈರವ, ಆಂಜನೇಯ ಮತ್ತು ಮಹಾಕಾಲಿ ಈ 3 ಶಕ್ತಿಗಳು ಮಾತ್ರ ಈ ಕಲಿಯುಗದಲ್ಲಿ ಕೇವಲ ಜಾಗೃತರಾಗಿದ್ದಾವೆ, ಕಾಣೋದಿಲ್ಲ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಆಮೇಲೆ ಬೇಡಿಕೆಗಳನ್ನು ಈಡೇರಿಸುವ ಶಕ್ತಿ ಜಾಸ್ತಿ ಇರೋದಂದ್ರೆ ಕಾಲಭೈರವನಿಗೆ. ಅವನು ಎಲ್ಲ ಆಹಾರಗಳಲ್ಲಿನೂ ಪ್ರಿಯ, ಮದ್ಯ ಪ್ರಿಯನೂ ಹೌದು, ಮಾಂಸ ಪ್ರಿಯನೂ ಹೌದು, ಆಮೇಲೆ ಶಾಕಾಹಾರ ಪ್ರಿಯನೂ ಹೌದು. ಮೊಸರು ಜಿಲೇಬಿ ಅಂದ್ರೆ ಬಹಳ ಇಷ್ಟ ಕಾಲಭೈರವನಿಗೆ. ಸಾಕಷ್ಟು ನೈವೇದ್ಯಗಳಿದಾವೆ, ಅವನ್ನೆಲ್ಲ ನಾವು ಸಾಧನೆಯಲ್ಲಿ ಭಕ್ತಾದಿಗಳ ಕೆಲಸ ಕಾರ್ಯಗಳ ವಿಷಯಗಳನ್ನು ತಿಳ್ಕೊಂಡು ಅವ್ರಿಗೆ ಯಾವ್ಯಾವ ಕೆಲಸ ಕಾರ್ಯಗಳಾಗಬೇಕಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ನೈವೇದ್ಯಗಳನ್ನು ನಾವು ಸ್ವೀಕಾರ ಮಾಡೋ ಭಗವಂತ ಈ ಭಕ್ತನ ಕಷ್ಟಗಳನ್ನು ಪರಿಹಾರ ಮಾಡು ಅಂತಂದು ಹೇಳಿ ನಾವು ನೈವೇದ್ಯವನ್ನು ಅರ್ಪಣೆ ಮಾಡ್ತೀವಿ. ಇದು ನಮ್ಮ ನವನಾಥರ ಫೋಟೋಗಳು. ಮೂಲ ದೇವತೆಗಳು ನೋಡಿ, ಇಲ್ಲಿ ನಾಗದೇವತೆಯಿಂದ ಯಾರು ಸೃಷ್ಟಿಯಾದರು, ಗಣೇಶನಿಂದ ಯಾರು ಸೃಷ್ಟಿಯಾದರು, ಚಂದ್ರನಿಂದ ಯಾರು ಸೃಷ್ಟಿಯಾದರು, ಮತ್ಸ್ಯ ಮೀನಿನಿಂದ ಯಾರು ಸೃಷ್ಟಿಯಾದರು, ಶಿವನಿಂದ ಯಾರು ಸೃಷ್ಟಿಯಾದರು, ಜ್ಯೋತಿಯಿಂದ ಯಾರು ಸೃಷ್ಟಿಯಾದರು, ಪಾರ್ವತಿಯಿಂದ ಯಾರು ಸೃಷ್ಟಿಯಾದರು, ಬ್ರಹ್ಮನಿಂದ ಯಾರು ಸೃಷ್ಟಿಯಾದರು, ವಿಷ್ಣುವಿನಿಂದ ಯಾರು ಸೃಷ್ಟಿಯಾದರು. ಹೀಗೆ ಇವರೆಲ್ಲ ದೇವತೆಗಳ ಅವತಾರಗಳೇ ನಮ್ಮ ನವನಾಥರು, ಸೃಷ್ಟಿಕರ್ತರು ಇವರು. ನವನಾಥ ಸ್ವರೂಪ. ನವನಾಥ ಸ್ವರೂಪ ದರ್ಶನ ಫೋಟೋ ಇದು ಏನಿದೆಲ್ಲ. ಶತನಮೋ ಆದೇಶ್ ಗುರುಜಿ ಕೋ ಆದೇಶ್, ಓಂ ಗುರುಜಿ ಓಂಕಾರ ಆದಿನಾಥ್ ಓಂಕಾರ ಜ್ಯೋತಿ ಸ್ವರೂಪ ಬೋಲಿಯೇ, ಉದಯನಾಥ್ ಪಾರ್ವತಿ धरती स्वरूप बोलिए, सत्यनाथ ब्रह्मा जी जल स्वरूप बोलिए,
ಸಂತೋಷನಾಥ್ ವಿಷ್ಣುಜಿ ಖಡ್ಗ ಕಂಡ ತೇಜ ಸ್ವರೂಪ ಬೋಲಿಯೇ ಅಚಲ್ ಅಚಂಬೇನಾಥ ಶೇಷವಾಯು ಸ್ವರೂಪ ಬೋಲಿಯೇ. ಹೀಗೆ ನಾವು ಈ ಮಂತ್ರಗಳನ್ನು ಇಲ್ಲಿನೂ ಕೊಟ್ಟಿದ್ದಾರೆ, ಮಂತ್ರ ಹಿಂದಿಯಲ್ಲಿದೆ. ಈ ತರ ಇದು ಮಂತ್ರ, ಈ ನವನಾಥರಿಗೆ ಸಂಬಂಧಪಟ್ಟಂತ ಮಂತ್ರ. ಮೇನ್ ಬರೋದೇ ಉದಯನಾಥ್. ಪಾರ್ವತಿಗೆ ನಾವು ಉದಯನಾಥ್ ಅಂತೇವೆ, ಉದಯನಾಥ್. ಶಿವನಿಗೆ ಗೋರಕ್ಷನಾಥ್ ಅಂತೇವೆ, ಗೋರಕ್ಷನಾಥ್. ಶಿವನ ಅವತಾರನೇ ಗೋರಕ್ಷನಾಥ್. ಹೀಗೆ ಮೂಲ ನಾವು ಆರಾಧನೆ ಮಾಡೋದೇ ಗೋರಕ್ಷನಾಥ. ಈಗ ಇದನ್ನ ನೋಡಿದ್ಮೇಲೆ ನನಗೆ ಒಂದು ಕ್ವಶನ್ ಬಂತು ಗುರುಗಳೇ. ಹೇಳಿ. ಈಗ ಈ ಅಘೋರಿಗಳಲ್ಲಿ ಯೋಗಿನಿಯರಿದ್ದಾರ? ಹೌದು, ಇದ್ದಾರೆ. ಇಲ್ಲಿ ಜಾತಿ ಭೇದ, ಸ್ತ್ರೀ ಪುರುಷ ಅಂತ ನಮ್ಮಲ್ಲಿ ಏನು ಭೇದ ಭಾವ ಇಲ್ಲ. ಸ್ತ್ರೀನೂ ಸಾಧನೆ ಮಾಡ್ಬೋದು, ಸ್ತ್ರೀನೂ ಅಘೋರಿ ಆಗಬಹುದು, ಯೋಗಿನಿ ಆಗಬಹುದು, ಮಾತೆ ಆಗಬಹುದು, ಪುರುಷನೂ ಆಗಬಹುದು. ಇಲ್ಲಿ ಭೇದ ಭಾವ ಇಲ್ಲ. ಕೆಲವು ನಾವು ಜಾತಿಗಳ ಬಗ್ಗೆನೂ ಭೇದ ಭಾವ ಅದನ್ನು ಕೂಡ ನಮ್ಮಲ್ಲಿಲ್ಲ. ಎಷ್ಟೋ ಜನ ಇಸ್ಲಾಂ ಕಂಟ್ರಿಯಿಂದ ಬಂದು ನಮ್ಮಲ್ಲಿ ದೀಕ್ಷೆ ಪಡ್ಕೊಂಡು ಸಾಧು ಸಂತರಾಗಿದ್ದಾರೆ. ನಾನೇ 25ರಿಂದ 30 ಜನಕ್ಕೆ ಶಿಷ್ಯರನ್ನ ಮಾಡಿ ಕೈ ಬಿಟ್ಟಿದ್ದೀನಿ. ಅಫ್ಘಾನಿಸ್ತಾನದವ್ರು 6 ಜನ ಇದ್ದಾರೆ ಶಿಷ್ಯರನ್ನಲ್ಲಿ. ಬಲೂಚಿಸ್ತಾನದವ್ರು 2 ಇದ್ದಾರೆ. ಹೊರಗಡೆ ದೇಶದವರು. ಇವರೆಲ್ಲ ಇಸ್ಲಾಂ ಅಂದ್ರೆ ಇಲ್ಲಿ ದೀಕ್ಷೆ ಕೊಟ್ಟಿಲ್ಲ ನಾನು ಅವ್ರಿಗೆ. ಉತ್ತರ ಭಾರತದಲ್ಲಿದ್ದಾಗ ಇವನ್ನೆಲ್ಲ ಮಾಡಿದ್ದೀನಿ ನಾನು. ಸಾಕಷ್ಟು ಜನ ಎಲ್ಲಾ ಜಾತಿಯವರು ಇದ್ದಾರೆ. ನಾವು ಜಾತಿಯ ಬಗ್ಗೆ ಭೇದ ಭಾವ ಮೇಲು ಕೀಳು ಯಾವುದೂ ಮಾಡೋದಿಲ್ಲ. ಯಾರೇ ಬರಲಿ ಅವ್ನು ನಾಥ ಪಂಥ ಸ್ವೀಕಾರ ಮಾಡಿದ್ರೆ ಅಂದ್ರೆ ಅವನು ಉನ್ನತವಾದ ಮಟ್ಟಕ್ಕೆ ತಗೊಂಡು ಹೋಗ್ತೇವೆ. ನಮ್ಮಲ್ಲಿ ಭೇದ ಭಾವ ಮಾತ್ರ ಇಲ್ಲ. ಸ್ತ್ರೀ ಪುರುಷ ಜಾತಿ ಇದ್ರ ಬಗ್ಗೆ ನಮ್ಮ ಬಾಯಲ್ಲಿ ಬರಲೇಬಾರ್ದು. ಅದೇ ಯಾವುದೇ ರೀತಿಯಾದಂಥ ಜಾತಿ ಭೇದ ಲಿಂಗ ಭೇದ ಇಲ್ಲ ಇಲ್ಲ, ಯಾವುದೂ ಇಲ್ಲ ನಮ್ಮಲ್ಲಿ. ಇದು ಅಖಂಡ ಸ್ವರೂಪ ನವನಾಥ್ 84 ಸಿದ್ಧರ ಫೋಟೋ. ಇದು ಅದೇ, ಇದು ಅದೇ. ಇದು ಆಮೇಲೆ ಇದು ನಾಗರ ಹಾವಿನ ಇದು ಒಂದು ಇಲ್ಲೇ ನಾನು ತಯಾರಿ ಮಾಡಿಸಿದ್ದು. ಇದನ್ನ ನಮ್ಮ ಗುರುಗಳು ತಿಳಿಸಿದ್ರು ನನಗೆ. ಇಲ್ಲಿ ಸರ್ಪಗಳು ಸಾಕಷ್ಟಿದಾವೆ, ಹಾವುಗಳು. ಇದೆಲ್ಲ ನಮ್ದು ಹಾವಿನ ಕ್ಷೇತ್ರ. ಗಡಿ ನಾಗದೇವತಾ ಸ್ಥಾನ ಅಂತಾರೆ ಇದು, ಸ್ಥಾನ. ಹೀಗಾಗಿ ಈಗ ಈ ನಮ್ಮ ಯುಗದಲ್ಲಿ, ಈ ಕಲಿಯುಗದಲ್ಲಿ ಏನಿದೆಯಲ್ಲ, ಪ್ರಾಣಿಗಳನ್ನ ಕಂಡ್ರಂದ್ರೆ ವಿಷ, ಅವು ಭಯಪಡಿಸುವಂಥ ಪ್ರಾಣಿಗಳಿದ್ರೆ ಮನುಷ್ಯ ಹೊಡೆದು ಹಾಕಿ ಬಿಡ್ತಾನೆ. ದೇವ್ರು ಕಂಡ್ರು ಬಿಡೋದಿಲ್ಲ. ಕೊಟ್ಟರೆ ಸುಮ್ಮನಾಗ್ತಾನೆ, ಕೊಡಲಿಲ್ಲ ಅಂದ್ರೆ ಅವನಿಗೆ ಹೊಡೆದಾಕಿ ಬಿಡ್ತಾರೆ. ಹೀಗಾಗಿ ದೇವತೆಗಳಾಗಲಿ ಈ ಪಶು ಪಕ್ಷಿ ಪ್ರಾಣಿಗಳಾಗಲಿ ಕೊಲ್ಲಬಾರ್ದು ಅನ್ನೋ ಉದ್ದೇಶದಿಂದ ಇವೆಲ್ಲ ಮೂರ್ತಿಗಳನ್ನು ತಯಾರಿ ಮಾಡಿ ಆ ಜೀವಂತ ಇರೋ ಪ್ರಾಣಿಗಳಿಗೆ ಪೂಜೆ ಮಾಡೋ ಬದಲು ಈ ಕಲ್ಲಿನ ವಿಗ್ರಹಗಳಿಗೆ ಪೂಜೆ ಮಾಡ್ತಾನೆ ಮನುಷ್ಯ. ಇವೆಲ್ಲ ಪ್ರತ್ಯಕ್ಷ ಆಗಿಬಿಟ್ರಂದ್ರೆ ನೀವು ಆಗಲೇ ಹೇಳಿದ್ರೆ ಹಾಗೆ ಕಲಿಯುಗನೇ ಮುಗಿದು ಹೋಗ್ಬಿಡುತ್ತೆ, ಮತ್ತೆ ಸತ್ಯಯುಗ ಪ್ರಾರಂಭ ಆಗುತ್ತೆ. ಕಲಿಯುಗಕ್ಕೆ ಆಯುಷ್ಯ ದೊಡ್ಡದಿದೆ, ಇನ್ನ ಇದೆ. ಹೀಗಾಗಿ ನಾವು ಈ ಕಲಿಯುಗದಲ್ಲಿ ಭಕ್ತಿಯಿಂದ ಜ್ಞಾನದಿಂದ ವಿಗ್ರಹಗಳ ಪೂಜೆ ಮಾಡಬೇಕೆ ವಿನಃ ದೇವತೆಗಳು ನಿಜವಾಗಿ ಪ್ರತ್ಯಕ್ಷನಾಗ್ತಾನೆ, ಪ್ರತ್ಯಕ್ಷ ಆದ್ಮೇಲೆ ಪೂಜೆ ಮಾಡೋಣ ಅನ್ನೋದು ತಪ್ಪು. ಅದು ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಅವರವರ ಭಕ್ತಿಯಿಂದ, ಅವರವರ ಭಾವನೆಯಿಂದ, ಅವರವರಿಗೆ ಸಂಬಂಧಪಟ್ಟಂತಹ ಅವರವರ ಪೂಜ್ಯರು ತಿಳಿಸಿರತಕ್ಕಂತಹ ದೇವತೆಗಳನ್ನೇ ನಾವು ಆರಾಧನೆ ಮಾಡಬೇಕಾಗುತ್ತೆ. ಅದು ಮೂರ್ತಿ ರೂಪದಲ್ಲಿ. ಹೀಗಾಗಿ ಇವೆಲ್ಲ ಮೂರ್ತಿಗಳು ಇರ್ತವೆ. ಆಮೇಲೆ ಇದು ನಮ್ಮ ನಾಥ ಪಂಥದ ಮೂಲ ದೇವತೆ ಜ್ವಾಲಾ ಮಹಾಮಾಯಿ, ಜ್ವಾಲಾಮುಖಿ ಅಂತಾರೆ. ಇದು ಹಿಮಾಚಲದ ಪ್ರದೇಶದಲ್ಲಿ ಮೂಲ ಶಕ್ತಿ ಪೀಠ ಇದೆ. ಜ್ವಾಲಾಮಾಯಿ ಅಂತ ಹೇಳಿ ಆ ತಾಯಿ ಆರಾಧನೆ ಮಾಡೋದಿಲ್ಲಿ. ನಾವು ಶಾಬರಿನೂ ಅಂತೇವೆ, ಶಾಬರಿ ದೇವಿನೂ ಅಂತ. ಯಾಕಂದ್ರೆ ನಾವು ಎಲ್ಲ ಕಲಿಯೋದೇ ಶಾಬರಿ ವಿದ್ಯೆ. ಹೀಗಾಗಿ ಶಾಬರಿ ದೇವಿನೂ ಅಂತೀವಿ. ಮೂಲತಃ ಜ್ವಾಲಾ ಮಹಾಮಾಯಿ. ಇದು ನಮ್ಮ ನಾಥ ಪಂಥಕ್ಕೆ ಸಂಬಂಧಪಟ್ಟಂತಹ ಪಾತ್ರ ದೇವತೆ. ಇದ್ರ ಬಗ್ಗೆ ದೊಡ್ಡ ಕಥೆನೇ ಇದೆ. ಇದು ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಏನಂದ್ರಿ? ಪಾತ್ರ ದೇವತೆ. ಪಾತ್ರ ದೇವತೆ. ಇದರ ಬಗ್ಗೆ ಜುಂಡಿ ಯಾತ್ರೆ ಜಮಾತ್ ಬರ್ತದೆ. ಎಲ್ಲಿಂದ? ನಾಸಿಕದಿಂದ ಕದಲಿ ಮಠಕ್ಕೆ, ಕದ್ರಿ ಮಂಗಳೂರು ಕದಲಿ ಮಠ ಅಂತೀವಿ ನಾವು. ಅದು ನಮ್ಮ ರಾಜಗುರು ಪೀಠ ದಕ್ಷಿಣ ಭಾರತದ. ನಾಸಿಕದಿಂದ ಕುಂಭಮೇಳ ಆಯಿತು ಅಂದ್ರೆ 12 ವರ್ಷಕ್ಕೊಂದ್ಸಾರಿ ಕುಂಭಮೇಳ ಮುಗಿದ ತಕ್ಷಣ ಅಲ್ಲಿಂದ ಪಾದಯಾತ್ರೆ ಬರ್ತದೆ. ಆವಾಗ ಹಿಂದೆ ನಿನ್ನೆವರೆಗೂ ಇರ್ತಕ್ಕಂಥ ಗುರುನ ಬದಲಾವಣೆ ಮಾಡಿ ಮತ್ತೆ ಹೊಸ ಗುರುವಿನ ನೇಮಕ ಮಾಡ್ತಾರೆ. ಹಿಂದೆ ಸಾಧಾರಣ 100, 150, 200 ವರ್ಷದಿಂದ 12 ವರ್ಷ ಆಯ್ತು ಅಂದ್ರೆ ಅಲ್ಲಿ ಹಿಂದೆ ಇರ್ತಕ್ಕಂಥ ಪೀಠಾಧೀಶ್ವರು ಏನಿರ್ತಾರೆ ಗುರುಗಳು, ಅವ್ರನ್ನ ಜಲ ಸಮಾಧಿ ಮಾಡ್ತಿದ್ರು. ಸಮುದ್ರದಲ್ಲಿ ಜಲ ಸಮಾಧಿ ಮಾಡ್ತಿದ್ದು. ಈಗೆಲ್ಲ ಕಾನೂನು ಅದಕ್ಕೆಲ್ಲ ಬಂಧನೆ ಮಾಡಿದೆ. ಹೀಗಾಗಿ ಜಲ ಸಮಾಧಿಗೆ ಅವಕಾಶ ಇಲ್ಲ. ಅವ್ರು ಇನ್ನೊಂದು ಕಡೆ ಹೋಗ್ಬೋದು. 12 ವರ್ಷ ಮಾತ್ರ ಒಬ್ಬ ಪೀಠಾಧೀಶ್ವರನಾದ್ಮೇಲೆ 12 ವರ್ಷ ಮಾತ್ರ ಅವ್ರಿಗೆ ಅವಕಾಶ ಇರ್ತದೆ ಆ ಸ್ಥಾನದಲ್ಲಿ. 12 ವರ್ಷಕ್ಕೆ ಅವರು ಬದಲಾವಣೆ ಆಗಲೇಬೇಕು. ಈ ತರ ನಮ್ಮ ನಾಥ ಪಂಥದ ಪದ್ಧತಿ. ಆ ಪಾತ್ರ ದೇವತೆನ ಅಲ್ಲಿಂದ ಇಲ್ಲಿಗೆ ತಗೊಂಡು ಬರ್ತಾರೆ.
ಇದಕ್ಕೆ ಪರಶುರಾಮನ ಕತೆ ಇದೆ. ಪರಶುರಾಮನ ಕೈಯಿಂದ ಇದು ಪಾತ್ರ ದೇವತೆ ಬಂದಿದ್ದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕಾಗ್ತದೆ. ಅದಕ್ಕೆ 1 ತಿಂಗಳು ಹೇಳಿದ್ರೂ ಕಡಿಮೆನೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ. ನಾನು ಸರಿ ಅದರ ಶಕ್ತಿ ಏನಿದೆ, ಪಾತ್ರ ದೇವತೆ ಅಂತ ಏಕಂತಾರೆ, ಪರಶುರಾಮ ಏಕ್ ಬಂದೆ ಇಲ್ಲಿ. ಪರಶುರಾಮನ ಮೂಲ ಸ್ಥಾನ ಯಾವ್ದು? ಅವನು ತಪಸ್ಸು ಮಾಡಿದ ಸ್ಥಾನ ಕದಲಿ ಮಠನೇ. ಅಲ್ಲಿ ಹೇಗೆ ತಪಸ್ಸು ಮಾಡಿದ, ಆಮೇಲೆ ಕಾಲಭೈರವ ಅಲ್ಲಿಗೆ ಹೇಗೆ ಬಂದ, ಇದು ಎಲ್ಲರ ಬಗ್ಗೆನೂ ನಾನು ತಮಗೆ ಮುಂದೆ ತಿಳಿಸ್ತೀನಿ.